ನೀನೇನು ಊಟನೇ ಮಾಡಲಿಲ್ಲ? ಹೌದು ರೀ, ಅದಾಗಿರ್ಲಿ, ನೀವ್ ನನ್ ಬಗ್ಗೆ ಕೇರ್ ಮಾಡಿ ಕೇಳಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿನ್ ತಲೆ ಏನು ತಿಂದೇನೆ ಆ ಕಡೆ ತಿರ್ಗಾಡ್ತಿದ್ಯಲ್ಲ, ನಿನ್ನೆ ರಾತ್ರಿ ತಿಂದಿದ್ದು ಇನ್ನ ಕರ್ಗಿಲ್ವೇನೋ ಅಂತ ಕೇಳ್ದೆ. ಈ ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ. ನಾನ್ ಸುಮ್ನೆ ನಡೀತಿಲ್ಲ, ನನ್ ತಲೆಯಲ್ಲಿ ಓಡ್ತಿರೋ ಯೋಚನೆ ಎಷ್ಟ್ರ ಮಟ್ಟಿಗೆ ಸರಿ ಅಂತ. ಏನೋ ಅದು ನಮ್ ನೈನಿ ಅಕ್ಕನ್ ಬಗ್ಗೆ. ಹಾಗ್ಬಿಟ್ರೆ ನೀನ್ ಇನ್ನೇನು ಯೋಚಿಸಲ್ಲ ಅಂತ ಗೊತ್ತಲ್ಲ. ನಾನ್ ಹೇಳೋದ್ನ ಪೂರ್ತಿಯಾಗಿ ಕೇಳ್ರಿ. ಸರಿ ಹೇಳು. ತಕ್ಷಣ ಪೊಲೀಸ್ನ ಕರ್ಸಿ ಎನ್ಕ್ವೈರಿ ಮಾಡಿಸೋದೇ ಒಳ್ಳೇದು ಅನ್ಸತ್ತೆ. ಯಾವ್ದ್ರ ಬಗ್ಗೆ? ರಕ್ತ ಗುಹೆಯಲ್ಲಿ ಮಂತ್ರವಾದಿನ ಗಾಯತ್ರಿ ಅತ್ತೆ ಕತ್ತಿಯಿಂದ ಕಡ್ದು ಹಾಕಿದ್ರು ಅಂತ ನಿಮ್ ಅದ್ಕೆ ಹೇಳಿದ್ರಲ್ವಾ? ಅಫ್ಕೋರ್ಸ್, ಆ ಮಚ್ಚನ್ ಕೂಡ ಕೈಯಲ್ಲಿ ಹಿಡ್ಕೊಂಡೇ ಬಂದಿದಾರಲ್ಲ ಅವರು. ಹತ್ರ ಬನ್ರಿ. ಕಚ್ಚಲ್ಲ ತಾನೆ? ನಾನೇನ್ ಪ್ರಾಣಿನಾ? ನಿನಗೆ ಗೊತ್ತಾಗ್ಬೇಕದು, ನನಗ್ ಕೇಳ್ತಿದ್ಯಾ? ಅಬ್ಬಾ, ಆಮೇಲೆ ಜೋಕ್ ಮಾಡ್ರಿ. ಅವ್ನ್ ಯಾವನ್ನೋ ನೈನಿ ಅಕ್ಕನೆ ಕೊಂದ್ಬಿಟ್ಟು ಪಾಪ ಗಾಯತ್ರಿ ಅತ್ತೆ ಮೇಲೆ ಆರೋಪ ಹೊರಿಸ್ತಿದ್ದಾಳೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಏನಂತೀರಾ? ಕರಿಬೇಕಾಗಿರೋದು ಪೊಲೀಸ್ ಅವ್ರನ್ನಲ್ವೇ, ಹುಚ್ಚಾಸ್ಪತ್ರೆ ಅವ್ರನ್ನ. ಯಾಕೋ ನಾ ಈ ತರ ನಿನ್ನ ಎಳ್ಕೊಂಡೋಗೋದಕ್ಕೆ? ನನಗೇನಾಯ್ತು ಅಂತ ಹಾಗಂತೀರಾ ನೀವು? ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅನ್ಯಾಯವಾಗಿ ಸಾಯಿಸ್ತಿದ್ದವ್ರನ್ನ ಮುಗ್ಸಿರೋ ನಮ್ ಗಾಯತ್ರಿ ದೊಡ್ಡಮ್ಮನ ಹೊಗಳೋದ್ ಬಿಟ್ಟು ನೈನೇ ಅದಕ್ಕೆ ಮೇಲೆ ಆಪಾದನೆ ಹೊರಿಸ್ತೀಯಾ? ನನ್ನ ಅನುಮಾನ ನಿಮ್ಗೆ ನಿಜ ಅಂತ ಅನಿಸ್ತಾ ಇಲ್ವಾ? ನಮ್ಮ ಅಕ್ಕನ್ ಮುಖದ ಮೇಲೆ ರಕ್ತ ಚಿಮ್ಮಿದೆ, ಅದನ್ ಗಮನಿಸಿದ್ರಾ? ಚಿಕನ್ ಶಾಪಲ್ಲಿ ಕೆಲಸ ಮಾಡೋರ್ಗೂ ಕೂಡ ರಕ್ತ ಅಂಟ್ಕೊಳ್ಳುತ್ತೆ ಕಣೆ. ಹಾಗಂತ ಇಲ್ದಿರೋ ಅನುಮಾನಗಳಿಂದ ಕಂಪ್ಲೇಂಟ್ ಕೊಟ್ರೆ ನಿನ್ನೆ ಒಳಗಡೆ ಹಾಕ್ತಾರೆ. ಸರಿ ಬಿಡಿ, ನಾಳೆ ಪೇಪರ್ ಅಲ್ಲಿ ದೊಡ್ಡದಾಗಿ ಹೆಡ್ಲೈನ್ಸ್ ಬಂದಾಗ ಆಗಿ ಕೇಸು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಪೇಪರ್ ಅಲ್ಲಿ, ಟಿವಿಲಿ ಎಲ್ಲೂ ಇದ್ರ ಬಗ್ಗೆ ಬರಲ್ಲ. ಯಾಕೆ? ರಕ್ತ ಗುಹೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಗ್ ಗೊತ್ತಲ್ವಾ? ಅದೇನಾದ್ರೂ ನೀನ್ ಹೋಗೋ ಬ್ಯೂಟಿ ಪಾರ್ಲರ್ ಅನ್ಕೊಂಡಿದ್ಯಾ? ನೈನೇ ಅದಕ್ಕೆ ಹೇಗ್ ಬಂದ್ರು ಹೇಗ್ ಹೋದ್ರು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ನಮ್ಮ ಅಕ್ಕಂದು ಬರೀ ಕಟ್ಟುಕತೆ. ಹಾಗಾಗಿ ಅದನ್ನ ಒಂದ್ ಕತೆ ಅನ್ಕೊಂಡು ಈ ವಿಷಯನ ನೀನು ಇಲ್ಲಿಗೆ ಮರ್ತ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಮಂತ್ರವಾದಿನ ಕಡ್ದಾಕಿದ್ ಮಚ್ಚು ಈಗ ಈ ಮನೇಲೇ ಇದೆ, ಮತ್ತೆ ಯೂಸ್ ಮಾಡ್ಬೇಕಾಗುತ್ತೋ ಏನೋ. ಗಾರ್ಡನ್ಗೆ ಹೋಗಿ ಹೂ ಕೀಳಕ್ಕಾಗಲ್ಲ ಆದ್ರೆ ಮಚ್ ತಗೊಂಡು ಕಡ್ದ್ ಬಿಡ್ತಾರಂತೆ ಇವ್ರು. ಇನ್ಯಾಕದನ್ನ ಹಾಕೊಂಡಿದ್ದೀರಾ? ಕಣ್ ಕಾಣ್ದೇ ಇರೋರ್ ತರ ತೆಗಿರಿ ಅದನ್ನ. ಚೆನ್ನಾಗೇ ಇದೆ ಕಣೋ ಅಯೋಗ್ಯ. ನಿನಗ್ ಸೂಟ್ ಆಗುತ್ತೆ ಗಂಟೆ ಅಮ್ಮ. ಸೂಟ್ ಆಗೋದಲ್ಲ ಮಾಮ್, ರಕ್ತ ಗುಹೆಯಲ್ಲಿ ಬೇಟೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನೀವು. ಆ ಗಾಯತ್ರಿ ಪುಟ್ಟಿದು ಗ್ರಹಗತಿ ಚೆನ್ನಾಗಿದೆ. ಅವಳನ್ನ ರಕ್ತ ಚಾಮುಂಡಿ ಪಾದದ ಹತ್ರ ಮಲಗಿಸಿದ್ರೆ ರಕ್ತ ಪುಂಜ ಮಹಾಶಕ್ತಿ ಇರೋ ಮಂತ್ರವಾದಿ ಆಗ್ತಾನೆ ಅನ್ಕೊಂಡೆ. ಗಾಯತ್ರಿ ಅಕ್ಕನ ಆತ್ಮವನ್ನ ಬಂಧಿಸ್ತೀನಿ ಅಂತಾನು ಹೇಳಿದ್ದೆ. ಅದನ್ನೇ ಹೇಳ್ತಾ ಇದ್ದೀನಿ ತಿಲೋತ್ತಮ. ಆ ಒಂದೇ ಒಂದ್ ಕೆಲ್ಸನಾದ್ರೂ ಸರಿಯಾಗಿ ಆಗಿದ್ದಿದ್ರೆ ಯಾರನ್ನ ಹೇಗ್ ಬೇಕಾದ್ರೂ ಆಟ ಆಡಿಸ್ಬೋದಾಗಿತ್ತು. ಸಂಪೂರ್ಣ ಆಗ್ಲಿಲ್ಲ ಆದ್ರೆ ಕೋಳಿ ಹುಂಜ ರಕ್ತದಲ್ಲಿ ಮುಳುಗಂಗಾಯ್ತು. ಕೋಳಿ ಹುಂಜ ಅಲ್ಲ ಕಣೋ, ದಿಣ್ಣೆ. ರಕ್ತ ಪುಂಜ. ದಿಣ್ಣೆನಾ? ಹಾಗಂದ್ರೆ ಅದೊಂದ್ ಬೈಗುಳ, ಅದೆಲ್ಲ ಬೇಡ ಇವಾಗ. ಬೈಯೋ ಚೆನ್ನಾಗ್ ಬೈತೀರಾ? ಮೊದ್ಲು ನಿನ್ ಶಕ್ತಿ ಏನು ಅಂತ ಸ್ವಲ್ಪ ತೋರಿಸಿ. ತೋರಿಸ್ತೀನಿ. ಕೋಲ್ ಹಿಡ್ಕೊಂಡು ತೋರಿಸ್ತೀನಿ ಅಂದ್ರೇನು? ಇದು ಕೋಲ್ ಅಲ್ಲ ಕಣೋ, ಕೋತಿ ಮುಖದವನೇ. ಮಂತ್ರದಂಡವನ್ನ ಈ ರೂಪಕ್ಕೆ ಬದಲಾಯಿಸಿ ಕೈಯಲ್ಲಿ ಹಿಡಿದು ಬಂದಿದ್ದೀನಿ. ಅಯ್ಯ, ನಾನೇನೋ ಐಸ್ ಕ್ಯಾಂಡಿ ಕಡ್ಡಿ ಅನ್ಕೊಂಡಿದ್ದೆ ಬಿಡಿ. ನೀನ್ ಅತಿಯಾಗಿ ಮಾತಾಡಿದ್ರೆ ನಿನ್ ಬಾಯಲ್ಲಿಡ್ತಾಳೆ ಕೋಲನ್ನ. ಬಾಯಿ ಮುಚ್ಕೊಂಡಿರ್ತೇನೆ ಬಿಡಿ. ಮಾಮ್, ಅದೇನ್ ಪ್ಲಾನ್ ಅಂತ ಹೇಳಿ.
ರಕ್ತಪುಂಜನ ಗಾಯತ್ರಿ ದೇವಿ ಕೊಂದ್ ಹಾಕಿದ್ಲು ಅನ್ನೋ ಮಾತ್ ಕೇಳಿದ ತಕ್ಷಣ ನಾನ್ ಎದೆ ಒಡೆದು ಕೆಳಗ್ ಕುಸಿದ್ ಬಿದ್ದೆ. ನನ್ನ ಬಲಭುಜ ಮುರ್ದಂಗ್ ಅನ್ನಿಸ್ತು ನನಗೆ. ಈಗ ನಾನು ಪ್ರತೀಕಾರನ ತೀರಿಸ್ಕೊಳ್ಳೇಬೇಕು. ಯಾರ ಮೇಲೆ ಅಟ್ಯಾಕ್ ಮಾಡ್ತೀಯಾ? ನಯನಿ ಮೇಲೆನಾ? ತಾಯಿನ ಮಗುನ ಅದನ್ನೇ ಯೋಚಿಸ್ತಿದ್ದೀನಿ. ನೈನಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮಷ್ಟ ಏಟಿರೋದು ಅಂತ ಲೈಟ್ ಆಗಿ ತಗೊಂಡೇನ್ ತಿಟ್ಕೋ. ತಂದಿರೋ ಕತ್ತಿಯಿಂದ ನಿಮ್ ಕತ್ತನ್ ಕತ್ತರಿಸಿ ದೂರ ಬಿಸಾಕ್ತಾಳೆ. ಅಯ್ಯೋ ನನ್ ಪ್ರೀತಿ ಸೋನಾಲಿ ಬಿಂದ್ರೆ, ಗಾಯತ್ರಿ ಚೋಟ್ ಮೆಣಸಿನ್ಕಾಯಿ. ನಾನ್ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಕರೆದ್ರೆ ತೆಗದ್ 2 ಬಿಡ್ತಾಳೆ ನಿಮ್ಗೆ. ಹೌದು ಗಂಟೆ ಅಮ್ಮ, ಆ ಮಗು ಯಾರನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಅದಕ್ಕೆ ತಂದಿದ್ದೀನಿ ಈ ದಂಡನ. ಹಾ, ಅದಕ್ಕೆ ತೂತ್ ಮಾಡಿ ಫ್ಲೂಟ್ ತರ ಊದಿದ್ರೆ ಮಗು ಪರವಶ ಆಗಿ ನಿಮ್ ಹಿಂದೆನೆ ಬರುತ್ತಾ? ಅಷ್ಟು ಕಷ್ಟ ಪಡೋದ್ ಬೇಕಿಲ್ಲ. ಈ ದಂಡ ಆ ಮಗು ಕೈಗೆ ಸಿಕ್ಕಿದ್ರೆ ಅದಾದ್ಮೇಲೆ ನನ್ ವಶಕ್ಕೆ ಸಿಕ್ಕಾಕೊಳತ್ತೆ. ಕೋಲ್ ಹಿಡ್ಕೋ ಅಂದ್ರೆ ನಯನಿಗೆ ಅನುಮಾನ ಬರುತ್ತಲ್ವಾ? ಚಿಕ್ಕ ಮಕ್ಕಳನ್ನ ಹೇಗ್ ವಶೀಕರಣ ಮಾಡೋದು ಈ ಗಂಟೆಗೆ ಚೆನ್ನಾಗ್ ಗೊತ್ತು ತಿಲೋತಮ್ಮ.